ನಮಸ್ಕಾರ ಎಲ್ರಿಗೂ. ಎಲ್ಲರೂ ಭಾನುವಾರದೊತ್ತು ಮನೆಯಲ್ಲಿ ಬಾಡು ಊಟ ಮಾಡ್ತಿರ್ತೀರಾ? ಚಟಾಪಟ. ನಾನಿವತ್ತು ಬಿಸಿಲು ಊಟ ಮಾಡೋಣ ಅಂತ ಆಚೆ ಬಂದಿದ್ದೀನಿ. ಎಲ್ಲೈತೆ ಗುರು ಸಿಗ್ನಲ್ಲು ಗ್ರೀನು? ಅಯ್ಯೋ, ಸಿಗ್ನಲ್ 1 ಕಿಲೋಮೀಟರ್ ದೂರ ಇದೆ ಇಲ್ಲಿ. ನೋಡಿ, ಇದೇ ರೋಡ್ ನಾನು ಹೇಳ್ತಿದ್ದಿದ್ದು. ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದನ್ನು. ಮಧ್ಯದಲ್ಲಿ ದೊಡ್ಡ ಡಿವೈಡರ್ನ ಹಾಕಿದ್ದಾರೆ, ಮುಂಚೆ ಇರಲಿಲ್ಲ ಇದು. ಬಟ್ ನಂಗೆ ಇದರಲ್ಲಿ ಏನು ಒಂದು ವಿಚಿತ್ರ ಅನಿಸಿದ್ದಂದರೆ, ರೋಡ್ನ ವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಸರ್ಕಲ್ಗಳನ್ನ ಮಾಡಿದ್ದಾರೆ ಅಲ್ಲಲ್ಲಿ. ಟೆಕ್ನಿಕಲಿ ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇವಾಗ ಕಾರ್ಗಳೆಲ್ಲ ಆ ಲೇನಲ್ಲಿ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತವೆ. ಸೊ ಹೆಂಗೋ ರೋಡ್ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಎಲ್ಲರೂ ಕ್ರೂಸ್ ಮಾಡೇ ಮಾಡ್ತಾರೆ. ನೋಡಿ, ಇವಾಗ ಸಡನ್ನಾಗಿ ಈ ಥರ ಟರ್ನ್ ತೊಗೋತಿದ್ದೀವಿ. ಆದಮೇಲೆ ನೆಕ್ಸ್ಟಲ್ಲಿ ನೋಡಿ ಆ ಥರ ಸರ್ಕಲ್ ಬರುತ್ತೆ ಅಡ್ಡ. ಸೊ ಆ ಲೇನಲ್ಲಿದ್ದವರು ಸಡನ್ನಾಗಿ ಈ ಲೇನಿಗೆ ಬರಬೇಕು ಅಂತಂದರೆ ಇಟ್ಸ್ ವೆರಿ ಡೇಂಜರ್. ಇರ್ಲಿ ಬಿಡು. ಆ ರೋಡ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಸಖತ್ ಸ್ಮೂತಾಗಿ ಬೆಣ್ಣೆ ಥರ ನುಗ್ಸ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ಸ್ಪೀಡ್ ಲಿಮಿಟ್ 30 ಅಂತ ಹೇಳ್ತಿದ್ದಾರೆ. ಈ ಥರ ರೋಡ್ ಕೊಟ್ಬಿಟ್ಟು ನೀವು 30ರಲ್ಲಿ ಹೋಗಿ ಅಂತಂದರೆ ಹೆಂಗೆ? ನೋಡಿ ಅಣ್ಣ ಹೆಂಗೆ ಹೋಗ್ತಿದ್ದಾನೆ. ಆ ಥರ ಎಲ್ಲ ಗಾಡಿ ಇಟ್ಕೊಂಡಿರ್ತಾರೆ. 30ರಲ್ಲಿ ಹೋಗಿ ಅಂತಂದರೆ ಅವನು 2ನೇ ಗೇರು 3ನೇ ಗೇರ್ ಹಾಕ್ಕೊಂಡು ಓಡಿಸ್ಕೋಬೇಕಾಗುತ್ತೆ. ಗಾಡಿ ಏನು ಮೈಲೇಜ್ ಕೊಡಬಾರ್ದಾ ಹೇಳಿ ನೋಡೋಣ ನೀವೇ. ಇದು ಮಾತ್ರ ಸೂಪರು. ಇದು ವರ್ಣಾ ಲೇಕ್ ಅಂತ. ಸೊ ವರ್ಣಾ ಲೇಕಲ್ಲಿ ಅಬ್ಬಬ್ಬಬ್ಬ ಇನ್ನೂ ಇಷ್ಟು ನೀರಿದೆಯಲ್ಲ ಗುರು. ಇದೇನು ಲೆಫ್ಟಲ್ಲಿ ಇಲ್ಲಿ ಈ ಮಟ್ಟಕ್ಕೆ ಏನು ಬೆಳೆದಿದೆ ಇದು? ಕ್ಯಾಬೇಜ್ ಥರ. ಕ್ಯಾಬೇಜ್ ಅಲ್ಲ, ಏನಿದು? ಲೋಟಸ್. ಇಲ್ಲೇ ವಾಟರ್ ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ಸೊ ಹುಡುಗರೇನೆ ಬೋಟ್ ತಗೊಂಡು ತುಳ್ಕೊಂಡು ಕೂತಿದ್ರಲ್ರೋ. ಏನರೋ ಬಂದಿದೆ ನಿಮಗೆ? ಟೂರಿಸ್ಟ್ಗಳು ಬಂದಿದ್ರೆ ನಿಮಗೆ ಏನಾದರೂ ವಾಟರ್ ಸ್ಪೋರ್ಟ್ ಲೈಕ್ ಬೋಟಿಂಗು ಅದು ಇದು ಮಾಡಬೇಕು ಅಂತಂದರೆ ವರ್ಣಾ ಲೇಕಿಗೆ ಬರ್ಬೋದು. ಬೋಟಲ್ಲಿ ಕೂತ್ಕೊಂಡು ದುಡ್ಡು ಕೊಟ್ಟು ನೀವೇ ಬೋಟ್ನ ತುಳಿದು ನೀವೇ ಕಷ್ಟಪಟ್ಟು ನೀವೇ ಮಜಾ ತೊಗೊಂಡು ಬರಬೇಕು. ಮುಂಚೆ ಬಂದಿದ್ದೆ ಅನಿಸುತ್ತೆ, ಒಂದು 4-5 ತಿಂಗಳ ಹಿಂದೆನೇ. ಸಖತ್ ಗ್ರೀನ್ರಿ ಆಗಿತ್ತು. ಇದು ನೋಡ್ತಾ ಇರ್ಬೋದು, ಫುಲ್ಲು ವೈಡ್ ಏರಿಯಾ ಇದು. ಇವಾಗ ಏನೂ ಇಲ್ಲ, ಫುಲ್ಲು ಬರ್ಡು. ತೆವಲು ಗುರು ಇದು ಎಲ್ಲ. ತೆವಲು ಪೆಟ್ರೋಲ್ ಹಾಕ್ಸ್ಕೊಂಡು ಊರು ಅಲ್ಕೊಂಡು ಹಿಂಗೆ ಹೋಗೋದು ದೊಡ್ಡ ತೆವಲು ಇದು. ಏನೋ ಹೇಳ್ತಿರ್ತೀರಿಪ್ಪ. ಏನು ನಡೀತಾ ಇದೆ ಇಲ್ಲಿ ಮುಂದೆ? ಇಷ್ಟೇ, ಏನು ನಡೀತಾ ಇಲ್ಲ. ಅಲ್ಲಿ ಒಂದು JCB ಇದೆ, ಅದು ನನಗೂ ಗೊತ್ತು. ಕ್ಲೀನ್ ಮಾಡ್ತವ್ರೆ ಗುರು. ಈ ಮಟ್ಟಕ್ಕೆ ಕ್ಲೀನ್ ಮಾಡ್ತವ್ರ ಹಿಂಗೆ? ಇಲ್ಲಿ ಮಳೆ ಆದರೆ ನೆಕ್ಸ್ಟು ಆ ತೂತು ಒಳಗಡೆಯಿಂದ ಎಲ್ಲ ನೀರು ಹೋಗಿ ಕೆಳಗಡೆ ಬೀಳಿ ಅಂತ ಮಾಡ್ತವ್ರೆ. ನಾನು ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದಲು ಕಂಡಿಡ್ದು ನೀವು ನನ್ಗೆ ಹೇಳ್ಬೇಕು. ಅದೇ ನಿಮ್ ಕೆಲಸ. ಸೋಲೋ ರೈಡ್, ಹುಚ್ಚರ ಥರ ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗೋ ರೈಡ್ ಇದು. ಸೋಲೋ ರೈಡ್ ಅಲ್ಲ ಇದು, ಹುಚ್ಚರ ಥರ ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗೋ ರೈಡು. ಸರ್, ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಈ ಗಾಡೀಲಿ ನನಗೆ ಟ್ರಾವೆಲ್ ಮಾಡೋಕ್ಕೆ ಏನು ಖುಷಿ ಅಂತಂದರೆ, ಟ್ರ್ಯಾಕ್ಟರ್ ಥರ ವೈಬ್ರೇಷನ್ ಎಲ್ಲ ಇಲ್ಲ ಗುರು. ಒಂದು ಈ ಗಾಡೀಲಿ ಪ್ರಾಬ್ಲಮ್ ಏನು ಅಂತಂದರೆ, ತುಂಬ ಲೈಟ್ ವೇಟ್ ಇದು ಗಾಡಿ. ಅಷ್ಟು ಸ್ಪೀಡಲ್ಲಿ ಏನಾದರೂ ನಾನು ಸಡನ್ನಾಗಿ ಬ್ರೇಕ್ ಹಾಕ್ತೀನಿ ಅಂತಂದರೆ ಗಾಡಿ ಕಂಟ್ರೋಲ್ ಆಗಲ್ಲ ಇದು. ಇದರಲ್ಲಿ ABS ಎಲ್ಲ ಏನೂ ಇಲ್ಲ. ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಇರೋದು, ಹಿಂದ್ಗಡೆನೂ ಡಿಸ್ಕ್ ಇಲ್ಲ. ತಣ್ಣಗಿದೆ. ಅಯ್ಯೋ, ಡಬಲ್ ಮೀನಿಂಗು ಸರ್. ಈ ಥರ ಎಲ್ಲ ಸೌಂಡ್ ಕೊಟ್ಟರೆ ಯಾರು ತಾನೇ ಬದುಕ್ತಾರೆ ಸರ್? ಹೋಗ್ರಪ್ಪ, ಮಾತಾಡ್ಕೊಂಡು ಹೋಗ್ರಿ. ಇನ್ನೊಂದಿಬ್ಬರನ್ನ ಕರ್ಕೊಂಬಿಡಿ. ರೋಡ್ ತುಂಬ ಫುಲ್ಲು ಲೈನಿಗೆ ಗೇಟ್ ಹಾಕೊಂಬಿಡಿ ನೀವು. ತಲಕಾಡು ಎಂಟ್ರಿಗೆ 10 ರೂಪಾಯಿ ಇಸ್ಕೊತವ್ರೆ. ಏನೋ ಟಿಕೆಟ್ ಕೊಟ್ಟರು, ಏನೋ ಬಿಡಿ. ಅಟ್ಲೀಸ್ಟ್ ಗ್ರಾಮ ಆದರೂ ಸ್ವಲ್ಪ ಉದ್ಧಾರ ಆಗಲಿ. 10 ರೂಪಾಯಿ ಅಂತ ಏನೋ ಇದೆ. 10 ರೂಪಾಯಿ ಏನು ಬಿಡಿ, ಏನೋ ಒಂದು ಒಳ್ಳೆ ಕೆಲಸಕ್ಕೆ ಯೂಟಿಲೈಸ್ ಆದರೆ ಸಾಕದು. ಆದರೆ ಏನು ಮಾಡ್ತೀರಾ, ಅಲ್ಲಿ 10 ರೂಪಾಯಿ ಇಸ್ಕೊತಾರೆ. ನಾನು 3 ವರ್ಷದಿಂದ ಬರ್ತಿದ್ದೀನಿ ಇಲ್ಲಿಗೆ. ಈ ರೋಡ್ ಮಾತ್ರ ಮಾಡಿಲ್ಲ ಅವರು. ಅದಕ್ಕೂ ಒಂದು ರೀಸನ್ ಇದೆ. ಇಲ್ಲಿಗೆ ಏನಾದರೂ ರೋಡ್ ಮಾಡಿಬಿಟ್ರೆ, ಇಲ್ಲಿರೋದು ಅಕ್ಕಪಕ್ಕ ಎಲ್ಲ ಮನೆಗಳು. ಸೊ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಸ್ವಲ್ಪ ಅಜ್ಜಿರು ವಯಸ್ಸಾದವರೆಲ್ಲ ಓಡಾಡ್ತಾ ಇರ್ತಾರೆ. ಸೊ ರೋಡ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಓಡೋಗ್ತಾರೆ ಅಂತ ಇದನ್ನು ರೋಡ್ ಮಾಡೋಕ್ಕೇನೆ ಬಿಟ್ಟಿಲ್ಲ ಅವರು. ಜಸ್ಟ್ ಹಿಂಗೇನೆ ಇರುತ್ತೆ ಇದು. ರೋಡ್ ಅಂತೂ ಮಾಡಲ್ಲ ಇವರು. ಬಟ್ ತೊಗೊಂಡಿದ್ದು 10 ರೂಪಾಯಿನ ಎಲ್ಲಿಗೆ ಹಾಕ್ತಾರಂತ ನನಗಂತೂ ಗೊತ್ತಿಲ್ಲ.
ಇಲ್ಲಿ ನನಗೆ ಇನ್ನೊಂದು ಕನ್ಫ್ಯೂಷನ್ ಏನು ಅಂತಂದರೆ ರೈಟ್ ಸೈಡಾ ಲೆಫ್ಟ್ ಸೈಡಾ ಒಂದು ಅರ್ಥ ಆಗಲ್ಲ ಗುರು. ಬೇಜಾನ್ ಸತಿ ಬಂದಿದ್ದೀನಿ, ಆದರೂ ಇಟ್ ಆಲ್ವೇಸ್ ರಿಮೇನ್ಸ್ ಅ ಕ್ವಶನ್ ಮಾರ್ಕ್ ಫಾರ್ ಮಿ. ಹಿಂಗೆ ಬಂದಿರ್ತೀನಿ, ಸ್ಟ್ರೈಟು ಹೋಗಿರ್ತೀನಿ, ಫುಲ್ ಕನ್ಫ್ಯೂಷನ್. ಸ್ಟ್ರೈಟಾಗಿ ಹಂಗೆ ಬರಬೇಕಿತ್ತು. ಇದು ಅನ್ಕೋತೀನಿ, ಇದೇನೆ. ಒಂದು ಬೋರ್ಡ್ ಆದರೂ ಹಾಕ್ರು, 10 ರೂಪಾಯಿ ಇಸ್ಕೊಂಡಿದ್ದೀರಾ ನನ್ನ ಹತ್ರ? ಹಿಂಗೆ ದಾರಿ ಹಿಂಗೆ ಅಂತ ಹಾಕಿ ಒಂದು. ಈ ಎಲ್ ಬೋರ್ಡ್ ಇದೆ ಏನಿದೆ ಒಂದು ಓದಾಗಲ್ಲ. ಇಸ್ಕೊಂಡ್ರಲ್ಲ ಅಲ್ಲಿ ಯಾವುದಕ್ಕೆ ಸರ್ ಹಂಗಂದ್ರೆ? ಓ, ನಾವು ಅದೇ ದಿನ ಬಂದು ಸಿಗಾಕೊಂಡಿದ್ದೀವಿ. ಇಲ್ಲೂ ಬಂದರು ಇವರು. ಇನ್ನೂ ಇಷ್ಟಿದ್ದೀರಾ, ಎಷ್ಟು ಮಾತಾಡ್ತಿರೋ ನೀವೆಲ್ಲ. ಅಲ್ಲಿ ವಾರದಲ್ಲಿ 2 ದಿವಸ ಇಸ್ಕೋತಾರಂತೆ, ಅದೇ ದಿನವೇ ನಾನು ಬರಬೇಕಾ? ಅವು ಮೋಸ್ಟ್ಲಿ ಶನಿವಾರ ಭಾನುವಾರ ಇಸ್ಕೋತಾರೆ ಅನಿಸುತ್ತೆ. ನಾನು ಭಾನುವಾರ ಬಂದಿರೋದ್ರಿಂದ ನಾನು ಅವತ್ತು ಅಲ್ಲಿ ಸಿಗಾಕೊಂಡೆ. ಅಲ್ಲೊಂದು 10 ರೂಪಾಯಿ ಹೋಯ್ತು. ಇಲ್ಲಿ ಎಂಟ್ರಿ ಫೀಸು ಪಾರ್ಕಿಂಗ್ ಫೀಸ್ ಅಂತೆ 10 ರೂಪಾಯಿ ಇಲ್ಲಿಗೆ. ಇನ್ನೇನಪ್ಪ, ಸುಮ್ಮನೆ ಎಲ್ಲೋ ಹೋಯ್ತೀನಿ ಅಂದ್ಕೊಂಡು ತಲಕಾಡಿಗೆ ಬಂದಿದ್ದಾಯಿತು. ನೋಡಿ ದೇವರು ಹೆಂಗೆ ಅಂತಂದರೆ, ನಿಮಗೇನೂ ಗೊತ್ತಿಲ್ಲ ಅಂತಂದರೆ ಒಂದು ಡೆಸ್ಟಿನೇಷನ್ಗೆ ರೀಚ್ ಮಾಡ್ತಾನೆ ದೇವರು. ಎಷ್ಟು ಜನ ಬಂದವ್ರೆ ಗುರು. ತಲಕಾಡು ಮರಳು ಇಸ್ ಫೇಮಸ್ ಮರಳು. ನೀರಾದರೂ ಇದು ಯಾವಾಗಲೇ. ಓ, ಸ್ಲೈಡಿಂಗ್. ನೀರು ಎಲ್ಲೋ ಕಿಲೋಮೀಟರ್ ದೂರದಲ್ಲಿದೆ. ಫುಲ್ಲು ಈ ನೀರಿಗಂತೂ ನಾನು ಇಳಿಯಲ್ಲಪ್ಪ. ಈಜು ಹೊಡಿಬೋದು, ಆದರೆ ಫುಲ್ ಗಲೀಜಾಗಿರುತ್ತೆ ನೀರು ಕಮ್ಮಿ ಇದೆಯಲ್ವಾ, ಮಣ್ಣು ಗಾಳ ಎಲ್ಲ ಜಾಸ್ತಿ ಎದ್ಬಿಡುತ್ತೆ. ಸೊ ಹಾಗಾಗಿ ಮುಂಚೆ ಈ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಇವಾಗ ನೋಡಿ ಇಲ್ಲಿ ತನಕನೂ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿಬಿಟ್ಟಿದೆ. ಅಲ್ಲಿ ತನಕ ಈ ಕಡೆಯಿಂದ ಆ ಕಡೆವರೆಗೂ ಹೋಗ್ಬೋದು ಇವಾಗ. ಮುಂಚೆ ಎಲ್ಲ ಈ ಬೋಟಲ್ಲೇ ಹೋಗ್ತಾಯಿದ್ರು. ನೈಸ್. ಅಲ್ಲಿಗೆ ನಮ್ಮ ತಲಕಾಡು ಟ್ರಿಪ್ಪು ಆಗೋಯ್ತು. ಅನ್ಎಕ್ಸ್ಪೆಕ್ಟೆಡ್ಲಿ ರೀಚ್ಡ್ ತಲಕಾಡು. ಸೊ ಹೊರಡಬೇಕಾದ್ರೆ ನಾನು ಯಾವ ಕಡೆ ಹೋಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ದಾರಿ ಸಿಕ್ತು ಅಂತ ಹೇಳ್ಬಿಟ್ಟು ಅದೇ ದಾರಿಲಿ ಬಂದೆ. ನೋಡ್ತಾ ತಲಕಾಡನ್ನೇ ರೀಚ್ ಆಗಿಬಿಟ್ಟೆ. ಆ ಕಡೆ ಹೋಗ್ಬೇಕು ನಾನು ಸ್ಟ್ರೈಟು. ಎಲ್ಲ ಅಲ್ಲಿಗೆ ಬರುತ್ತೆ ಗುರು, ಕೆಳಗಡೆಯಿಂದ ಮೇಲೆ ಬರ್ತೀನಿ. ಹಂಗೋದ್ರೆ ಹಂಗೋಗಿ ಹಿಂಗೆ ಬರ್ತೀನಿ. ನೋಡಿ ಅಲ್ಲಿ ಕೆಳಗಡೆಯಿಂದ ಬಂದಿದ್ರೆ ಇಲ್ಲಿಗೆ ಬರ್ತಿದ್ದೆ. ಬ್ಯಾಕ್ ಟು ಅನ್ಸೈಂಟಿಫಿಕ್ ರೋಡ್. ಕರೆಕ್ಟಾ ನನ್ನ ಇಂಗ್ಲೀಷು? ಅನ್ಸೈಂಟಿಫಿಕ್, ಅನ್ಪಾಸಿಬಲ್, ಇಂಪಾಸಿಬಲ್, ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟು. ಅದೇ ಥರ ಅನ್ಸೈಂಟಿಫಿಕ್ ರೋಡು. ನೋಡಿ ಫುಲ್ಲು ಸ್ಪೀಡಲ್ಲಿ ಬರ್ತಾನೆ. ಹಿಂಗೆ ಹೋಗಿದ ತಕ್ಷಣ ಅಲ್ಲಿ ಈ ಚಕ್ರದಿಂದ ಏನು ಲಾಭ ಇದೆ ನಿಮಗೆ? ಈ ಮಟ್ಟಕ್ಕೆ ಹಿಂಗೆ ಮಾಡಿಟ್ಟಿದ್ದೀರಾ ಅದನ್ನ ನೋಡಿ. ಈಗ ಅಲ್ಲಿಂದ ಸ್ಪೀಡಲ್ಲಿ ಬರ್ತೀರಾ, ಆ ಲೇನಲ್ಲಿದ್ದರೆ ಮುಗೀತು ನಿಮ್ಮ ಕತೆ. ಕಿತ್ಕೊಂಡು ಹೋಗಿ ಅದಕ್ಕೆ ಗುದ್ಕೊಂಡು ನಾಯಿ ಪಾಡ್ ಥರ ಹೋಗಿ ಬೀಳ್ಬೇಕಲ್ಲಿ. ಏನರೋ ಇದು, ಏನರೋ ಬಂದಿದೆ ನಿಮಗೆ? ನೀವೆಲ್ಲ ಏನು ಕೊರೋನಾ ಟೈಮಲ್ಲಿ ಓದಿದ್ದೀರಾ ಹೆಂಗೆ ಏನು? ನನಗಂತೂ ನಿಜ ಅರ್ಥ ಆಗ್ತಿಲ್ಲಪ್ಪ ಈ ರೋಡ್ ಕತೆ. ಅದು ಏನು ಮಾಡ್ತಿದ್ದಾರೆ, ಏನು ರೀಸನ್ಗೆ ಹಂಗೆ ಮಾಡ್ತಿದ್ದಾರೆ ಅಂತ ಒಂದೂ ಓದಾಗಿಲ್ಲ. ನಡೀರಿ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಒಬ್ಬೊಬ್ಬೊಬ್ಬೊಬ್ಬೊಬ್ಬಾ ಸ್ಲೋ ಮಾಡಿದ್ರೆ ಹೆಂಗೆ ಬಿಸಿ ಹೊಡಿತಾ ಇದೆ ನೋಡಿ. ಅಷ್ಟೇ ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂತಂದರೆ ಖಂಡಿತ ಒಂದು ಲೈಕ್ ಬಟನ್ನ ಹೊಡೆದು ಬಿಡಿ. ಅದಕ್ಕೆ ಕುಟ್ಟಿ ಸಾಯಿಸಿ ಜಜ್ಜಿ ಅದನ್ನು ಬಿಸಾಕ್ಬಿಡಿ ಅತ್ತಾಗೆ. ಆಮೇಲೆ ಸಬ್ಸ್ಕ್ರೈಬ್ ಬಟನ್ನು ಹಂಗೆ ಗುದ್ಬಿಡಿ, ಹಂಗೆ ಒಂದು ಚೆಚ್ಬಿಡಿ ಅದನ್ನು. ಮತ್ತು ಇದೇ ಥರ ಒಳ್ಳೊಳ್ಳೆ ರೈಡ್ಗಳಲ್ಲಿ ಹೋಗಿ ಮತ್ತೆ ನಿಮ್ಮನ್ನು ಭೇಟಿ ಆಗೋಣ. ಸದ್ಯಕ್ಕೆ ನಮ್ಮ ಬ್ಯಾಕ್ ಎಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿದೆ ಕೂತು. ದಿಸ್ ಬೈಕ್ ಸೀಟ್ ಈಸ್ ನಾಟ್ ಫಾರ್ ಬಿಗಿನರ್ಸ್.
ಋಷಿ ಮುನಿಗಳು ಕಲ್ ಮೇಲೆ ಕೂತು ತಪಸ್ ಮಾಡ್ದಂಗೆ ನಾನು ಈ ಕಲ್ ಥರ ಇರೋ ಸೀಟ್ ಮೇಲೆ ಕೂತ್ಕೊಂಡು ರೈಡ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ನಾಟ್ ಫೇರ್. ಮೊದಲು ಈ ಸೀಟಿಗೆ ಏನೋ ಒಂದು ಕುಷನ್ ಹಾಕ್ಸ್ಬೇಕು ಕರೆಕ್ಟಾಗಿ. ಸಖತ್ ಹಾರ್ಡ್ ಆಗಿದೆ. ಸೊ ಅಲ್ಲಿಗೆ ವಿಡಿಯೋ ಅಷ್ಟೇ, ಮತ್ತೆ ಸಿಗುವ ಎಲ್ಲರೂ. ಟೇಕ್ ಕೇರ್, ಬಾಯ್. ಓ ಅಜಿ, ಏನಜ್ಜಿ ನೀವು? ಆಗಿರುವಂತ ರಂಗಣ್ಣ ಅವರಿಗೆ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.